ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ ಇಲ್ಲಿ ಇಷ್ಟೊಂದು ಪಾರ್ಸಲ್ಸ್ ತರಿಸಿದೀನಿ, ನೋಡ್ತಿದ್ದೀರಲ್ಲ. ಸೊ ಇದರಲ್ಲಿ ಟೋಟಲ್ ನಿಮ್ಗೆ 11 ಬ್ಲೌಸ್ ಗಳನ್ನ ತೋರಿಸ್ತಾ ಇದ್ದೀನಿ. ಎಲ್ಲವೂ ರೆಡಿಮೇಡ್ ಬ್ಲೌಸ್ಗಳು. ಸೊ ಎಲ್ಲವೂ ಚೆನ್ನಾಗಿದೆ ಒಂದಕ್ಕಿಂತ ಒಂದು. ಇವಾಗ ನಿಮ್ ಜೊತೆ ನಾನು ಇದನ್ನ ಅನ್ಬಾಕ್ಸ್ ಮಾಡ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಈ ಎಲ್ಲಾ ಬ್ಲೌಸ್ ಗಳ ಲಿಂಕ್ ನಾನು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿ ಪರ್ಚೇಸ್ ಮಾಡ್ಬೇಕು ಅನ್ಸಿದ್ರೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಆಯ್ತು. ಎಲ್ಲಾ ಬ್ಲೌಸ್ ಗಳು ನಿಮ್ಗೆ ಓಪನ್ ಆಗುತ್ತೆ. ಐ ಮೀನ್ ಎಲ್ಲಾ ಪ್ರಾಡಕ್ಟ್ಸ್ ಗಳು ನಿಮ್ಗೆ ಕಾಣಿಸುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಆಡ್ ಟು ಕಾರ್ಟ್ ಮಾಡಿ ಚೆಕ್ಔಟ್ ಮಾಡಿದ್ರೆ ಆಯ್ತು. ಹಾಗೆ ನಿಮ್ಗೆ ಮೀಶೋದಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಆಪ್ಷನ್ ಇದೆ. ಹಾಗೆ ಪ್ರೀಪೇಡ್ ಆಗಿ ಕೂಡ ನೀವು ಮಾಡ್ಕೊಳ್ಬಹುದು. ಮತ್ತೆ 7 days ರಿಟರ್ನ್ ಕೂಡ ಇರುತ್ತೆ. ಇನ್ ಕೇಸ್ ಇಷ್ಟ ಆಗದೆ ಇದ್ರೆ ನೀವು ರಿಟರ್ನ್ ಕೂಡ ಮಾಡಿ ನೀವು ರೀಫಂಡ್ ಪಡಿಬಹುದು. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ. ಸೊ ಇವತ್ತಿನ ಫಸ್ಟ್ ಬ್ಲೌಸ್ ಯಾವ ತರ ಇದೆ ಅಂತ ನೋಡೋಣ. ಇದು ನಿಮ್ಗೆ ಬ್ರೋಕೆಡ್ ಬಟ್ಟೆಯಲ್ಲಿ ಬಂದಿರುವಂತದ್ದು ಕಾಣಿಸ್ತಿದೆಯಲ್ಲ, ಒಂಥರ ಬ್ಲೂ ಕಲರ್. ಹಾಗೆ ಇದಕ್ಕೆ ನಿಮ್ಗೆ ಈ ತರ ಪ್ರಿಂಟ್ ಇರುವಂತದ್ದು. ಇದೇನಂತಂದ್ರೆ ವಿದೌಟ್ ಪ್ಯಾಡೆಡ್ ಇದೆ, ಇದು ವಿತ್ ಪ್ಯಾಡ್ ಅಲ್ಲ. ಹಾಗೆ ಇದು ನಿಮ್ಗೆ ನಾನೇನ್ ತೋರಿಸ್ತಾ ಇದ್ದೀನಿ, ಇದು ನಿಮ್ಗೆ ಬ್ಯಾಕ್ ಸೈಡ್ ಹುಕ್ಕು ಕಂಪ್ಲೀಟ್ ಇಲ್ಲಿ ಕವರ್ ಬರ್ತಾ ಇದೆ. ಸೊ ಡೀಪ್ ಇಲ್ಲ, ಇದು ಒಂಥರ ಬೋಟ್ ನೆಕ್ ರೀತಿ ಬಂದಿದೆ ಅಂತ ಹೇಳ್ಬೋದು. ಹಾಗೆ ನಾನು ಎಲ್ಲಾ ಬ್ಲೌಸ್ ಅನ್ನು ನಿಮ್ಗೆ 36 ಸೈಜ್ ಅಲ್ಲಿ ಆಲ್ಟ್ರೇಬಲ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತೆ ನೀವು ನಿಮ್ಮ ಸೈಜ್ ಅಕಾರ್ಡಿಂಗ್ ನೋಡ್ಬಿಟ್ಟು ಚೂಸ್ ಮಾಡಿ ತರಿಸ್ಕೊಳ್ಬಹುದು. ಸೊ ಇದ್ ನೋಡಿ, ಇದು ಈ ತರ ಇದೆ, ಸಿಂಪಲ್ ಇದೆ. ಯಾವ್ದಾದ್ರು ಪ್ರಿಂಟೆಡ್ ಸೀರೆ ಅಥವಾ ಪ್ಲೇನ್ ಸೀರೆ ಇವುಗಳ ಜೊತೆ ಎಲ್ಲ ಸಖತ್ತಾಗಿ ಮ್ಯಾಚ್ ಮಾಡ್ಕೊಳ್ಬಹುದು. ನೋಡಿ ಈ ತರ ಇದೆ, ಜಸ್ಟ್ ಸಿಂಪಲ್ ಬ್ಲೌಸ್ ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ ಇದ್ರಲ್ಲಿ ಬೇಕಿದ್ರೆ ಒಂದ್ ಸೈಜ್ ದೊಡ್ಡ ತರ್ಸ್ಕೊಂಡ್ರೆ ಒಂಚೂರು ಆಲ್ಟ್ರೇಷನ್ ಮತ್ತೆ ಫಿಟ್ಟಿಂಗ್ ಅನ್ನ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಅದನ್ನ ವೇರ್ ಮಾಡ್ಕೊಳ್ಬಹುದು. ನೋಡಿ, ಬ್ಲೌಸ್ಗೆ ನಾನು ಪೇ ಮಾಡಿರೋದು 366 ರುಪೀಸ್. ನೆಕ್ಸ್ಟ್ ಬ್ಲೌಸ್ ಯಾವ ತರ ಇದೆ ಅಂತ ನೋಡೋಣ. ಇದು ಅಷ್ಟೇನೆ, ಇದು ಸಿಂಪಲ್ ಆಗಿ ಇರುವಂತದ್ದು ವಿತ್ ಪ್ಯಾಡ್ ಬರುತ್ತೆ, ನಿಮ್ಗೆ ಪ್ಯಾಡೆಡ್ ಆಗಿರುತ್ತೆ ಇದು. ಹಾಗೆ ಇದು ನಿಮ್ಗೆ ಬ್ಯಾಕ್ ಸೈಡ್ ಟೈಯಿಂಗ್ ಅನ್ನ ಕೊಟ್ಟಿದ್ದಾರೆ. ಸಿಂಪಲ್ ಬ್ಲೌಸ್, ಕೆಲವೊಂದು ಸಿಂಪಲ್ ಬ್ಲೌಸ್ ಗಳನ್ನ ತರಿಸಿದೀನಿ, ಕೆಲವೊಂದು ಸ್ವಲ್ಪ ವರ್ಕ್ ಇರೋದನ್ನ ತರಿಸಿದೀನಿ. ಇನ್ ಕೆಲವು ಸ್ಟ್ರೆಚಬಲ್ ಬ್ಲೌಸ್ ಗಳು ಬರುತ್ತಲ್ಲ ಡೇ ಟು ಡೇ ಯೂಸಸ್ಗೆ, ಮತ್ತೆ ಈಸಿ ಟು ವೇರ್ ಆ ತರದ್ದೆಲ್ಲ ಒಂದಷ್ಟು ತರಿಸಿದೀನಿ. ಸೊ ಇದನ್ನ ನೋಡಿ ಇದು ಯಾವ ತರ ಇದೆ ಅಂತ ಹೇಳಿ. ಇದು ಕೂಡ ನಿಮ್ಗೆ ಬ್ರೋಕೆಡ್ ಬ್ಲೌಸ್ ಪೀಸ್ ಅಲ್ಲಿ ಮಾಡಿರುವಂತ ಬ್ಲೌಸ್. ಮುಂದ್ಗಡೆಗೆ ನಿಮ್ಗೆ ಈ ತರ ಏನು ಕಪ್ಸ್ ಅನ್ನ ಕೊಟ್ಟಿದ್ದಾರೆ, ಪ್ಯಾಡೆಡ್ ಆಗಿರುತ್ತೆ. ಸೊ ಪ್ಯಾಡೆಡ್ ಬೇಡ ಅಂದ್ರೆ ತೆಕ್ಕೊಳ್ಬಹುದು. ಹಾಗೆ ಇದು ಸ್ಲೀವ್ಸ್ ತುಂಬಾ ಚಿಕ್ಕದಾಗಿದೆ, ಲೈಕ್ ಆಲ್ಮೋಸ್ಟ್ ನಿಮ್ಗೆ ಸ್ಲೀವ್ಲೆಸ್ ತರಾನೇ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಜಸ್ಟ್ ಒಂದು 5 ಇಂಚಸ್ ಇದೆಯಾ ಅಥವಾ 4 ಇಂಚಸ್ ಏನೇ ಅಷ್ಟೇ ಅಂತ ಹೇಳ್ಬೋದು ಲೆಂತ್. ಮತ್ತೆ ಇದು ನಿಮ್ಗೆ ಬ್ಯಾಕ್ ಹುಕ್ ಆಗಿರುತ್ತೆ, ಹುಕ್ಸ್ ಇದೆ ಇಲ್ಲಿ. ಸೊ ಇಲ್ಲಿ ಹುಕ್ಸ್ ಇದೆ, ಮತ್ತೆ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅನ್ಕೊಳ್ತೀನಿ. ಚೆನ್ನಾಗಿದೆ. ಇದು ಕೂಡ ಅಷ್ಟೇನೆ, ನಿಮ್ಗೆ ಅರ್ಜೆಂಟ್ಗೆ ಯಾವ್ದಾದ್ರು ಸೀರೆಗಳಿಗೆ ಇದು ಮ್ಯಾಚ್ ಮಾಡ್ಲೇಬೇಕು ಅಂತಿದ್ರೆ ಖಂಡಿತವಾಗಿ ಇದನ್ನ ಚೂಸ್ ಮಾಡ್ಕೊಳ್ಬಹುದು. ಈಗಂತೂ ಬ್ಲೌಸ್ ಗಳನ್ನ ಹೊಲ್ಸ್ಕೊಳ್ಳೋದು ಅಂದ್ರೆ ಅಷ್ಟು ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದೆ. ಸೊ ಆಲ್ಮೋಸ್ಟ್ ಒಂದು ಒಳ್ಳೆ ಸೀರೆ ತಗೊಂಡಷ್ಟೇ ಪ್ರೈಸ್ ಒಂದು ಬ್ಲೌಸ್ ಹೊಲ್ಸೋದಕ್ಕೆ ಕೊಡ್ಬೇಕು. ಅದಕ್ಕಿಂತ ರೆಡಿಮೇಡ್ ಸ್ವಲ್ಪ ನಿಮ್ಗೆ ಅಂಡರ್ ನೀವು ಹೊಲ್ಸಕ್ಕೆ ಏನು ಚಾರ್ಜ್ ಕೊಡ್ತೀರಾ ಅದಕ್ಕಿಂತ ಕಡಿಮೆ ರೇಟ್ ಅಲ್ಲೇ ಬಂದ್ಬಿಡತ್ತೆ. ಕೆಲವೊಮ್ಮೆ ಈ ತರ ಮಿಕ್ಸ್ ಮ್ಯಾಚ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು ಅಂತ ಅನ್ಸಿ. ಮತ್ತೆ ನನ್ಗೆ ಒಬ್ರು ಕಾಮೆಂಟ್ ಕೂಡ ಹಾಕಿದ್ರಲ್ವಾ ಬ್ಲೌಸ್ ಕಲೆಕ್ಷನ್ ಮಾಡಿ ಅಂತ ಹೇಳಿ. ಹಾಗಾಗಿ ನಾನು ಈ ಸಲ ನಿಮ್ಗೆ ಬ್ಲೌಸ್ ಕಲೆಕ್ಷನ್ ಅನ್ನ ತೋರಿಸ್ತಾ ಇರೋದು. ಸೊ ತುಂಬಾ ವರ್ತ್ ಬೈ ಅಂತಾನೆ ಹೇಳ್ಬೋದು ಇವಾಗಿನ ರೇಟು ಇಷ್ಟೊಂದು ಆಗಿರೋದಕ್ಕಾಗಿ. ಸೊ ಇದಕ್ಕೆ ನಾನು ಇವಾಗ ಜಸ್ಟ್ ತೋರಿಸಿದ್ನಲ್ಲ, ಈ ಒಂದು ಬ್ಲೌಸ್ಗೆ ನಾನು ಪೇ ಮಾಡಿರೋದು, ಸೊ ಈ ಬ್ಲೌಸ್ಗೆ ನಾನು ಪೇ ಮಾಡಿರೋದು 315 ರುಪೀಸ್. ಬನ್ನಿ ನೆಕ್ಸ್ಟ್ ಬ್ಲೌಸ್ ಯಾವ ತರ ಇದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಬ್ಲೌಸ್ ನಾನು ತರಿಸಿರೋದು ನಿಮ್ಗೆ ವೈಟ್ ಕಲರ್ ಅಲ್ಲಿ ತರಿಸಿದೀನಿ. ಸೊ ವೈಟ್ ಕಲರ್ ಬ್ಲೌಸ್ ವಿತ್ ಸ್ಟೋನ್ ವರ್ಕ್ ಇದೆ, ಸಿಲ್ವರ್ ಸ್ಟೋನ್ ವರ್ಕ್ ಇರೋದು. ಮತ್ತೆ ನಿಮ್ಗೆ ಈ ತರ ಏನು ಲೇಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ವಿ ನೆಕ್ ಆಗಿರುತ್ತೆ ಇದು ಬ್ಲೌಸ್. ನಿಮ್ಗೆ ಸಖತ್ತಾಗಿದೆ, ಇದು ಒಳ್ಳೆ ಸ್ಯಾಟಿನ್ ಮಟೀರಿಯಲ್ ಕಾಣಿಸ್ತಿದೆಯಲ್ಲ, ಎಷ್ಟು ಶೈನ್ ಇದೆ ನೋಡಿ. ನೀವು ವೈಟ್ ಬ್ಲೌಸ್ ಮತ್ತೆ ಬ್ಲಾಕ್ ಬ್ಲೌಸ್ ಎರಡು ಇದ್ಬಿಟ್ರೆ ಸುಮಾರಷ್ಟು ಸೀರೆಗಳಿಗೆ ಕಾಂಬಿನೇಷನ್ ಮಾಡ್ಕೊಂಡ್ಬಿಡ್ಬೋದು.
ಸೊ ಇದೆಲ್ಲ ಒಂದು ಕ್ವಿಕ್ ಫಿಕ್ಸ್ ಅಂತ ಹೇಳ್ಬೋದು. ತುಂಬಾ ಟೈಮ್ ತಗೊಂಡು ಬ್ಲೌಸ್ ಹೊಲ್ಸೋದ್ ಬೇರೆ, ಅಥವಾ ತಕ್ಷಣಕ್ಕೆ ಯಾವ್ದೋ ಒಂದು ಒಳ್ಳೆ ಸೀರೆ ಇದ್ರೆ ಅದಕ್ಕೆ ಒಂದು ಯಾವ್ದೋ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡು ತಕ್ಷಣ ಉಟ್ಕೊಳ್ಳೋದು ಬೇರೆ ಅಲ್ವಾ. ಹಾಗೆ ಇದು ನಿಮ್ಗೆ ಸ್ಲೀವ್ಸ್ 3/4 ಆಗಿರುತ್ತೆ, ಆಲ್ಮೋಸ್ಟ್ ಎಲ್ಬೋ ಲೆಂತ್ ಅಂತ ಹೇಳ್ಬೋದು. ಆತರ ಇದೆ, ಕಾಣಿಸ್ತಿದೆಯಲ್ಲ. ಹಾಗೆ ಇದು ನಿಮ್ಗೆ ವಿತ್ ಪ್ಯಾಡ್ ಬರ್ತಾ ಇದೆ, ಪ್ಯಾಡೆಡ್ ಬ್ಲೌಸ್ ಇದು. ಹಾಗೆ ನಿಮ್ಗೆ ಇದು ಬ್ಯಾಕ್ ಬಟನ್ ಇರುತ್ತೆ, ಬ್ಯಾಕ್ ಹುಕ್ಸ್ ಇರುತ್ತೆ ಸಾರಿ, ಮತ್ತೆ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ. ಈ ತರ ಟೈಯಿಂಗ್ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯ್ತು ಈ ಒಂದ್ ಬ್ಲೌಸ್. ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದೀನಿ ನೋಡಿ. ಎಲ್ಲವೂ ಕೂಡ ಸಿಲ್ವರ್ ವರ್ಕ್ ಇರುವಂತದ್ದು. ಸೊ ಸಖತ್ತಾಗಿದೆ ಮಾತ್ರ ಇದು. ವೈಟ್ ಮೇಲೆ ಸಿಲ್ವರ್ ವರ್ಕ್, ಕಂಪ್ಲೀಟ್ ಒಂದು ವರ್ಕ್ ಬ್ಲೌಸ್ ಅಂತಾನೆ ಹೇಳ್ತೀನಿ. ಹಾಗೆ ಈ ಒಂದು ಬ್ಲೌಸ್ಗೆ ನಾನು ಎಷ್ಟು ಪೇ ಮಾಡಿದೀನಿ ಅಂತ ಹೇಳ್ತೀನಿ. ಈ ಬ್ಲೌಸ್ಗೆ ನಾನು ಪೇ ಮಾಡಿರೋದು 253 ರುಪೀಸ್. ನಂಬ್ತೀರಾ? 253 ರುಪೀಸ್ಗೆ ಖಂಡಿತವಾಗಿ ನೀವು ಇದನ್ನ ಕಣ್ಣು ಮುಚ್ಕೊಂಡು ತರಿಸ್ಕೊಳ್ಳೇಬಹುದು, ಆರಾಮಾಗಿ ತರಿಸ್ಕೊಳ್ಬಹುದು. ನಾನು ಸೈಜ್ ಅನ್ನ 36 ಸೈಜ್ ಅಲ್ಲಿ ತರಿಸಿದೀನಿ, ಆಲ್ಟ್ರೇಬಲ್ ಇರುತ್ತೆ. ಸೊ ಖಂಡಿತವಾಗಿ ಒಂದು ವರ್ತ್ ಒನ್. ಸೊ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನಾನು, ಇದನ್ನ ನಿಮ್ಗೆ ತೋರಿಸೋದು ಪಿಚ್ವಾಯಿ ಡಿಸೈನ್ ಅಲ್ಲಿ ಇರುವಂತದ್ದು. ಹಾಗೆ ಪ್ರತಿ ಸರಿ ತರಾನೇ ಈ ಸಲ ಕೂಡ ನಂದು ಒಂದು ಫೇವ್ರೇಟ್ ಬ್ಲೌಸ್ ಏನಿದೆ ಅದನ್ನ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ಕಂಪ್ಲೀಟ್ ನೋಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಹಾಗಾಗಿ ಅದನ್ನ ಲಾಸ್ಟ್ ಇಟ್ಕೊಂಡಿದೀನಿ. ಬನ್ನಿ ಈಗ ನೆಕ್ಸ್ಟ್ ಬ್ಲೌಸ್ ಯಾವ ಕಲರ್ ಅಂತ ನೋಡೋಣ. ಇದು ನಿಮ್ಗೆ ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ಬರ್ತಾ ಇದೆ ಬ್ಲೌಸ್. ಹಾಗೆ ಇದಕ್ಕೆ ನಿಮ್ಗೆ ಸ್ಲೀವ್ಸ್ ಗೆ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಅನ್ನ ಕೊಟ್ಟಿದ್ದಾರೆ, ಕಾಣಿಸ್ತಿದೆಯಲ್ಲ, ಲೋಟಸ್ ಡಿಸೈನ್ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ನಿಮ್ಗೆ ಪಿಂಕ್ ಕಲರ್, ಅಂದ್ರೆ ಲೋಟಸ್ ಯಾವ ಕಲರ್ ಮಾಡಿದ್ದಾರೆ ನೋಡಿ ಅದೇ ಕಲರ್ ಅಲ್ಲಿ ನಿಮ್ಗೆ ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ ಎಲ್ಲಾ ಕಡೆಗೂ. ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ನಿಮ್ಗೆ ಬಾಟಮ್ಗೂ ಕೂಡ ಈ ತರ ಪೈಪಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ನೀವ್ ಯಾವ್ದಾದ್ರು ಪಿಂಕ್ ಸ್ಯಾರಿ ಇದ್ರ ಅಥವಾ ಪಿಂಕ್ ಶೇಡ್ ಅಲ್ಲಿ ಇರುವಂತ ಸೀರೆಗಳನ್ನ ಇದಕ್ಕೆ ಉಟ್ಕೊಂಡಾಗ ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಎರಡು ಕಡೆ ಸ್ಲೀವ್ಸ್ ಗೆ ವರ್ಕ್ ಇದೆ. ಹಾಗೆ ಬ್ಯಾಕ್ ಸೈಡ್ ನಿಮ್ಗೆ ತುಂಬಾ ಡೀಪ್ ಇಲ್ಲ, ಆಲ್ಮೋಸ್ಟ್ ಕವರ್ ಆಗ್ತಾ ಇದೆ. ಬಿಕಾಸ್ ಹಿಂದ್ಗಡೆ ನೀವೇನ್ ನೋಡ್ತಿದ್ದೀರಾ ಒಂದು ಆಕಳ ಚಿತ್ರ, ಪಿಚ್ವಾಯಿ ಡಿಸೈನ್ ಅಲ್ವಾ, ಇತ್ತೀಚೆಗೆ ತುಂಬಾ ಟ್ರೆಂಡ್ ಅಲ್ಲಿ ಇರುವಂತದ್ದು. ಸೊ ಇದು ಕಾಣಿಸ್ಬೇಕಲ್ವಾ, ಹಾಗಾಗಿ ಅವರು ಫುಲ್ ಕಂಪ್ಲೀಟ್ ಬ್ಯಾಕ್ ಕವರ್ ಅನ್ನ ಕೊಟ್ಟಿದ್ದಾರೆ, ಕಾಣಿಸ್ತಿದೆಯಲ್ಲ. ಸೊ ಓವರ್ ಆಲ್ ನನ್ಗೆ ಈ ಬ್ಲೌಸ್ ಕೂಡ ತುಂಬಾ ಇಷ್ಟ ಆಯ್ತು. ಮತ್ತೆ ಇದು ವಿದೌಟ್ ಪ್ಯಾಡ್ ಬರ್ತಾ ಇದೆ, ಪ್ಯಾಡೆಡ್ ಅಲ್ಲ ಇದು, ಸಿಂಪಲ್ ಹಾಗೆ ಇರುವಂತದ್ದು. ಚೆನ್ನಾಗಿದೆ ಕಲರು ಮತ್ತೆ ಕಾಂಬಿನೇಷನ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಮೇನ್ಲಿ ನನ್ಗೆ ಇದ್ರಲ್ಲಿ ಇಷ್ಟ ಆಗಿದೆ ಈ ಡಿಸೈನ್, ನೋಡಿದ್ರಲ್ವಾ ಸಖತ್ತಾಗಿದೆ. ಸೊ ಈ ಒಂದು ಬ್ಲೌಸ್ಗೆ ನಾನು ಎಷ್ಟು ಪೇ ಮಾಡಿದೀನಿ ಅಂತ ಹೇಳ್ತೀನಿ. ಸೊ ಈ ಬ್ಲೌಸ್ಗೆ ನಾನು ಇವಾಗ ಜಸ್ಟ್ ಏನ್ ತೋರಿಸಿದೆ ಅದಕ್ಕೆ ನಾನು ಪೇ ಮಾಡಿರೋದು 264 ರುಪೀಸ್. ಸೊ ಇವತ್ತಿನ ನೆಕ್ಸ್ಟ್ ಬ್ಲೌಸ್ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ವರ್ಕ್ ಅಲ್ಲಿ ಇರುವಂತಹ ಬ್ಲೌಸ್ ಆಗಿರುತ್ತೆ. ಸ್ವಲ್ಪ ವರ್ಕ್ ಇರುವಂತಹ ಬ್ಲೌಸ್ ಅನ್ನ ತರಿಸಿದೀನಿ. ಇದು ನಿಮ್ಗೆ ಪರ್ಪಲ್, ಡಾರ್ಕ್ ಪರ್ಪಲ್ ಕಲರ್ ಅಂತ ಹೇಳ್ಬೋದು. ಸೊ ಇದಕ್ಕೆ ನೋಡಿ ಸ್ಲೀವ್ಸ್ ನಿಮ್ಗೆ ಈ ತರ ಕಂಪ್ಲೀಟ್ ಏನ್ ಹೇಳ್ತಾರೆ ಸೀಕ್ವೆನ್ಸ್ ವರ್ಕ್ ಅಥವಾ ಟಿಕ್ಲಿ ವರ್ಕ್ ಅಂತ ಹೇಳ್ಬೋದು, ಆ ತರ ಇದೆ. ಇದು ಸ್ಲೀವ್ಸ್ ತುದಿ ಕಡೆಗೆ ನಿಮ್ಗೆ ಈ ತರ ಏನ್ ಹೇಳ್ತಾರೆ ಕರ್ವ್ಡ್ ಶೇಪ್, ಅಂದ್ರೆ ಒಂದು ಲೇಸ್ ಅನ್ನ ಅಟ್ಯಾಚ್ ಮಾಡೋದು ಅವಾಗ ಏನ್ ಫೀಲ್ ಬರುತ್ತೆ ನೋಡಿ ಆ ರೀತಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಬ್ಲೌಸ್ ಫಾರ್ ದ ಪ್ರೈಸ್, ಮತ್ತೆ ಕಂಪ್ಲೀಟ್ ವರ್ಕ್ ಅಂತಾನೆ ಹೇಳ್ತೀನಿ. ಮುಂದ್ಗಡೆ ಕೂಡ ನಿಮ್ಗೆ ಪ್ಲೇನ್ ಆಗಿಲ್ಲ ನೋಡಿ, ಈ ತರ ಚುಕ್ಕಿ ಚುಕ್ಕಿ ಎಂಬ್ರಾಯ್ಡ್ರಿ ಡಿಸೈನ್ ಇದೆ. ಸೊ ಎರಡು ಕಡೆ ಸ್ಲೀವ್ಸ್ ನಿಮ್ಗೆ ಈ ತರ ಬರ್ತಾ ಇದೆ. ಇದು ಫ್ರಂಟ್ ಪಾರ್ಟ್ ವಿತ್ ಪ್ಯಾಡ್ ಬರ್ತಾ ಇದೆ. ಮತ್ತೆ ಇಲ್ಲಿ ನಿಮ್ಗೆ ಬಾಟಮ್ ಪಾರ್ಟ್ಗೂ ಕೂಡ ಸಾಕಷ್ಟು ಎಂಬ್ರಾಯ್ಡ್ರಿ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಹಿಂದ್ಗಡೆಗೆ ನಿಮ್ಗೆ ಟೈಯಿಂಗ್ ಬರ್ತಾ ಇದೆ, ಮತ್ತೆ ಬ್ಯಾಕ್ ಹುಕ್ ಆಗಿರುತ್ತೆ ಇದು. ಹಿಂದ್ಗಡೆನೂ ಅಷ್ಟೇ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ, ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಫುಲ್ ವರ್ಕ್ ಇರೋದು, ಫುಲ್ ಶೈನಿಂಗು ಚೆನ್ನಾಗಿ ಅನಿಸ್ತಾ ಇದೆ ನನಗಂತೂ. ಈ ಬ್ಲೌಸ್ ಕೂಡ ತುಂಬಾ ಇಷ್ಟ ಆಯ್ತು ನೋಡಿ ಹತ್ರದಿಂದ. ಇದು ನಿಮ್ಗೆ ಫುಲ್ ಬ್ಯಾಕ್ ಪಾರ್ಟ್ ಬರುತ್ತೆ. ಬ್ಯಾಕ್ ಈ ತರ ಕ್ಲೋಸ್ ಮಾಡಿದಾಗ ತೋರಿಸ್ತೀನಿ ಸಾರಿ. ಬ್ಯಾಕ್ ನಿಮ್ಗೆ ಕಂಪ್ಲೀಟ್ ಕ್ಲೋಸ್ ಮಾಡಿದ್ರೆ ನೋಡಿ ಈ ತರ ಕಾಣಿಸ್ತಾ ಇದೆ, ಸಖತ್ತಾಗಿದೆ ಇದು ಕೂಡ. ಬ್ಲೌಸ್ಗೆ ನಾನು ಪೇ ಮಾಡಿರೋದು 470 ರುಪೀಸ್. ಬಟ್ 470 ರುಪೀಸ್ಗೆ ಖಂಡಿತವಾಗಿ ನನಗಂತೂ ವರ್ತ್ ಅಂತ ಅನಿಸ್ತು. ಬನ್ನಿ ನೆಕ್ಸ್ಟ್ ಬ್ಲೌಸ್ ಯಾವ ತರ ಇದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಬ್ಲೌಸ್ ನಾನು ತರಿಸಿರುವಂತದ್ದು ಈ ತರ ನಿಮ್ಗೆ ಸ್ಟ್ರೆಚಬಲ್ ಮಟೀರಿಯಲ್ ಅಲ್ಲಿ ಬಂದಿರುವಂತದ್ದು, ನೇವಿ ಬ್ಲೂ ಅಂದ್ರೆ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಇದೆ. ಹಾಗೆ ಇದ್ರ ಸ್ಪೆಷಾಲಿಟಿ ಏನು ಅಂತಂದ್ರೆ ಸ್ಲೀವ್ಸ್ ನಿಮ್ಗೆ ಒಂಥರ ನೆಟ್ಟೆಡ್ ಬಟ್ಟೆ ಇರುತ್ತಲ್ಲ, ಟ್ರಾನ್ಸ್ಪರೆಂಟ್ ಬಟ್ಟೆ
ಅದ್ರ ಮೇಲೆ ನಿಮ್ಗೆ ಈ ತರ ವರ್ಕ್ ಅನ್ನ ಮಾಡಿದ್ದಾರೆ. ಹತ್ರದಿಂದ ತೋರಿಸ್ತಾ ಇದೀನಿ, ಕಾಣಿಸ್ತಿದೆಯಲ್ಲ. ಸೊ ಈ ತರ ವರ್ಕ್ ಇರುತ್ತೆ. ಎರಡು ಸೈಡು ನಿಮ್ಗೆ ವರ್ಕ್ ಇದೆ. ಹಾಗೆ ಇದಕ್ಕೆ ಬ್ಯಾಕ್ ಸೈಡು ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ, ಈ ತರ ಡೋರಿ ವರ್ಕ್ 3 ಸ್ಟೆಪ್ಸ್ ಅಲ್ಲಿ ಇರುವಂತದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಅಷ್ಟೇನೆ, ಯಾವ್ದಾದ್ರು ಗೋಲ್ಡ್ ಕಲರ್ ಸಾರಿ ಅಥವಾ ರೆಡ್ ಕಲರ್ ಸಾರಿ ಎಲ್ಲ ಇರುತ್ತಲ್ಲ, ಅದ್ರ ಜೊತೆ ಸಖತ್ತಾಗಿ ಕಾಂಬಿನೇಷನ್ ಮಾಡ್ಕೋಬಹುದು. ಸ್ಟ್ರೆಚಬಲ್ ಆಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಹಾಕೊಳ್ಳೋದು, ವೇರ್ ಮಾಡೋದು ಎಲ್ಲವೂ ಕೂಡ ಈಸಿ. ಯಾಕಂದ್ರೆ ಇಲ್ಲಿ ಯಾವ್ದು ಬಟನ್ಸ್ ಇಲ್ಲ, ಜಸ್ಟ್ ಲೈಕ್ ಬನಿಯನ್ ನಾವ್ ಇದನ್ನ ವೇರ್ ಮಾಡ್ಕೊಂಡ್ರೆ ಆಯ್ತು. ಸೊ ಈ ಬ್ಲೌಸ್ಗೆ ನಾನು ಪೇ ಮಾಡಿರೋದು 234 rupees. ನೆಕ್ಸ್ಟ್ ಬ್ಲೌಸ್ ಯಾವ ತರ ಇದೆ ಅಂತ ನೋಡೋಣ. ಇವತ್ತಿನ ನೆಕ್ಸ್ಟ್ ಬ್ಲೌಸ್ ನೋಡಿ, ಇದು ಕೂಡ ಸ್ಟ್ರೆಚಬಲ್ ಮಟೀರಿಯಲ್ ಅಲ್ಲಿ ನಾನು ತರ್ಸಿದೀನಿ. ಇದ್ರ ಮೇಲೆ ಕಂಪ್ಲೀಟ್ ನಿಮ್ಗೆ ಫಾಯಿಲ್ ಪೇಂಟ್ ಅಂತ ಹೇಳ್ಬೋದು, ಫಾಯಿಲ್ ಪೇಂಟ್ ಡಿಸೈನ್ ಇದೆ. ಸೊ ಸ್ಲೀವ್ಸ್ಗೆ ನೋಡಿ ಈ ತರ ಒಂದು ಬಾರ್ಡರ್ ರೀತಿಯಾಗಿ ವರ್ಕ್ ಮಾಡಿದ್ದಾರೆ. ಚೆನ್ನಾಗಿದೆ, ಇದು ಕೂಡ ಅಷ್ಟೇನೆ ಸ್ಟ್ರೆಚಬಲ್ ಮಟೀರಿಯಲ್. ಸೊ ಇದು ನಿಮ್ ಕ್ಲೋಸರ್ ಲುಕ್, ಒಂದು ಫ್ಯಾಬ್ರಿಕ್ಕಿನ ಫೀಲ್ ನಿಮ್ಗೆ ಬರ್ಬೋದು ಅಂತ ಹೇಳಿ. ಸ್ಟ್ರೆಚಬಲ್ ಮಟೀರಿಯಲ್ ಈಗ ಎಲ್ಲಾ ಕಡೆಗೂ ತುಂಬಾ ಫೇಮಸ್ ಆಗಿದೆ. ಯಾರು ನೋಡಿದ್ರು ಸ್ಟ್ರೆಚಬಲ್ ಬ್ಲೌಸ್ ಅನ್ನ ಹಾಕೊಳ್ತಾರೆ. ಸೊ ವೈಟ್ ಮತ್ತೆ ಬ್ಲಾಕ್ ಯೂಶಲಿ ಎಲ್ಲರ ಹತ್ರನು ನಾನು ನೋಡಿದೀನಿ, ವೇರ್ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಇದು ಈಸಿ ಅಲ್ವಾ, ಮೇಂಟೆನೆನ್ಸ್ ಕೂಡ ಈಸಿ, ತಕ್ಷಣ ವೇರ್ ಮಾಡ್ಕೋಬಹುದು, ಖರ್ಚು ಕಡಿಮೆ. ಮತ್ತೆ ಒಂದು ಎರಡು ಬ್ಲೌಸ್ ಇದ್ರೆ ಸುಮಾರಷ್ಟು ಸೀರೆಗಳಿಗೆ ಕಾಂಬಿನೇಷನ್ ಮಾಡ್ಕೊಂಡು ಮಲ್ಟಿ ಯೂಸ್ ಮಾಡ್ಕೊಳ್ಬಹುದು. ಇದು ನಿಮ್ಗೆ ಬ್ಯಾಕ್ ಸೈಡು ಡೀಪ್ ಕಡಿಮೆ ಇದೆ, ಫ್ರಂಟ್ ಸೈಡು ಡೀಪ್ ಜಾಸ್ತಿ ಇದೆ. ಸರಿ, ನಾನು ಉಲ್ಟಾ ಹೇಳ್ತಾ ಇದ್ದೀನಿ. ಬ್ಯಾಕ್ ಸೈಡ್ ನಿಮ್ಗೆ ಈ ತರ ಇದೆ, ಇದು ನಿಮ್ಗೆ ಬ್ಯಾಕ್ ಬರ್ತಾ ಇದೆ. ಬ್ಯಾಕ್ ಸೈಡ್ ಡೀಪ್ ಜಾಸ್ತಿ ಇರುವಂತದ್ದು, ಹಾಗೆ ಫ್ರಂಟ್ ಸೈಡ್ ಡೀಪ್ ಕಡಿಮೆ ಇರುತ್ತೆ. ಮತ್ತೆ ನಿಮ್ಗೆ ಈ ತರ ಎರಡು ಸೈಡು ಇಲ್ಲಿ ಟಕ್ಸ್ ಹಿಡ್ದಿರೋದು ನಿಮ್ಗೆ ಕಾಣಿಸ್ತಿದೆಯಲ್ಲ, ಸೊ ಇದು ನಿಮ್ಗೆ ಫ್ರಂಟ್ ಪೋರ್ಷನ್. ಚೆನ್ನಾಗಿದೆ, ಇದು ಕೂಡ ಅಷ್ಟೇನೆ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ನೀವು ದೂರದಿಂದ ನೋಡಿದ್ರೆ ಇದು ಜರಿ ವರ್ಕ್ ತರ ಫೀಲ್ ಕೊಡುತ್ತೆ ನೋಡಿ, ಬಟ್ ಇದು ಫಾಯಿಲ್ ಪ್ರಿಂಟ್. ಸೊ ಈ ಬ್ಲೌಸ್ಗೆ ನಾನು ಪೇ ಮಾಡಿರೋದು 230 rupees. ಸೊ ನಾನು ಎಲ್ಲ ಪ್ರೈಸ್ ಏನ್ ಮೆನ್ಷನ್ ಮಾಡ್ತಾ ಇದ್ದೀನಿ, ಇದು ನಾನು ಆನ್ಲೈನ್ ಪೇಮೆಂಟ್ ಮಾಡಿದಾಗ ನಾನು ಕೊಟ್ಟಿರುವಂತಹ ದುಡ್ಡು. ಸೊ ಕ್ಯಾಶ್ ಆನ್ ಡೆಲಿವರಿ ಮಾಡಿದಾಗ ನಿಮ್ಗೆ 10 to 20 ರೂಪಿ ಡಿಫ್ರೆನ್ಸ್ ಬರುತ್ತೆ, ಹಂಗಾಗಿ ಹೇಳ್ದೆ. ಸೊ ನೆಕ್ಸ್ಟ್ ಒನ್ ನಾನು ತರಿಸಿರುವಂತದ್ದು ಈ ತರ ರಾಣಿ ಪಿಂಕ್ ಕಲರ್ ಅಲ್ಲಿ. ನನಗಿದು ಸಖತ್ ಇಷ್ಟ ಆಯ್ತು. ಬ್ರೈಟ್ ಕಲರ್ ಇದೆ, ಹಾಗೆ ಇದ್ರ ಮೇಲೆ ಈ ತರ ಏನ್ ಹೇಳ್ಬೋದು, ಫಾಯಿಲ್ ಪ್ರಿಂಟ್ ತರನೇ ಒಂಥರ ಚಿಕ್ಕ ಚಿಕ್ಕ ಚುಕ್ಕಿಗಳು ಮತ್ತೆ ಫ್ಲವರ್ಸ್ ಇದೆಲ್ಲವೂ ಇದೆ. ಮತ್ತೆ ಈ ಒಂದು ಬ್ಲೌಸಿನ ಮೇನ್ ಹೈಲೈಟ್ ಏನು ಅಂತಂದ್ರೆ ಇದ್ರ ಸ್ಲೀವ್ಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ನನ್ಗೆ ಈ ತರ ಬಲೂನ್ ಸ್ಲೀವ್ಸ್ ತುಂಬಾ ಇಷ್ಟ ಆಗುತ್ತೆ. ಬಲೂನ್ ಸ್ಲೀವ್ಸ್ ಅಂತ ಹೇಳ್ತಾರೆ ಅಂತ ಅನ್ಕೊಂಡಿದೀನಿ ಇದಕ್ಕೆ. ಈ ತರ ಸಖತ್ ಇಷ್ಟ ಆಗುತ್ತೆ. 2 ಲೇಯರ್ ಅಲ್ಲಿ ಇದೆ, ಒಂದು ನಿಮ್ಗೆ ಈ ತರ ಥಿನ್ ಟ್ರಾನ್ಸ್ಪರೆಂಟ್ ಫ್ಯಾಬ್ರಿಕ್ ಅಲ್ಲಿ ಇದೆ, ಇನ್ನೊಂದು ಇದೆ ಸೇಮ್ ಸ್ಟ್ರೆಚಬಲ್ ಮಟೀರಿಯಲ್ ಅಲ್ಲಿ ಇದೆ. ಸೊ ದೂರದಿಂದ ನೋಡಿ ಈ ತರ ಕಾಣಿಸುತ್ತೆ. ಈ ತರ ಬಲೂನ್ ಸ್ಲೀವ್ಸ್ ಇದ್ದಿದ್ದು ಇದ್ರೆ ನಮ್ಗೆ ಇಲ್ಲೆಲ್ಲ ಕೈ ಕೆಲವರಿಗೆ ದಪ್ಪ ಇರುತ್ತಲ್ಲ, ಆ ತರ ಇರೋರಿಗೆ ಆರಾಮಾಗಿ ಹೈಡ್ ಮಾಡುತ್ತೆ ಇದು. ಓ ಆತರ ಹೈಡ್ ಮಾಡ್ಬೇಕು ಅಂತ ಇರೋರ್ಗೆ ಹೇಳಿದ್ದು. ನೋಡಿ, ಸ್ಟ್ರೆಚಬಲ್ ಮಟೀರಿಯಲ್ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇನೆ, ಯಾವುದೇ ಹುಕ್ಸ್ ಆಗ್ಲಿ ಓಪನಿಂಗ್ ಆಗ್ಲಿ ಇಲ್ಲ. ಮತ್ತೆ ಎಲ್ಲ ಸ್ಟ್ರೆಚಬಲ್ ಬ್ಲೌಸ್ ಗಳು ನಿಮ್ಗೆ ವಿದೌಟ್ ಪ್ಯಾಡ್ ಬರ್ತಾ ಇದೆ. ಸೊ ಯಾವುದು ಕೂಡ ಪ್ಯಾಡೆಡ್ ಇಲ್ಲ ಇದು. ಹಾಗೆ ಇದಕ್ಕೆ ನಾನು ಪೇ ಮಾಡಿರೋದು 220 rupees. ಸೊ ಇವಾಗ ಇದೊಂದು ಬ್ಲೌಸ್ ತೋರಿಸಿದಾದ ನಂತರ ನನ್ನ ಫೇವ್ರೇಟ್ ಬ್ಲೌಸ್ ಅನ್ನ ನಿಮ್ಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬ್ಲೌಸ್ ನೋಡಿ, ನಿಮ್ಗಿದು ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ಇದೆ, ಸ್ಟ್ರೆಚಬಲ್ ಮಟೀರಿಯಲ್. ಇದು ನಿಮ್ಗೆ ಬ್ಯಾಕ್ ಪಾರ್ಟ್ ನಾನು ತೋರಿಸ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಈ ತರ ನಿಮ್ಗೆ ಫ್ಲವರ್ ಎಂಬ್ರಾಯ್ಡ್ರಿ ಎಲ್ಲ ಕೊಟ್ಟಿದ್ದಾರೆ. ಸ್ಲೀವ್ಸ್ ವರ್ಕ್ ತುಂಬಾ ಇಷ್ಟ ಆಯ್ತು ನನ್ಗೆ ಈ ಬ್ಲೌಸ್ ಮೇಲೆ. ಸ್ಟ್ರೆಚಬಲ್ ಮಟೀರಿಯಲ್ ಆದ್ರೂ ಕೂಡ ಒಳ್ಳೆ ವರ್ಕ್ ಅನ್ನ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಯಾವ್ದಾದ್ರು ಸಿಲ್ಕ್ ಸ್ಯಾರಿಗಳ ಜೊತೆ ಕಾಂಬಿನೇಷನ್ ಮಾಡ್ಕೊಳ್ಬಹುದು, ಯಾವುದೇ ಹಿಂಜರಿಕೆ ಇಲ್ಲದೆ ಅಂತ ನನಗನ್ನಿಸ್ತು. ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್. ಹಾಗೆ ಇದಕ್ಕೆ ನಾನು ಪೇ ಮಾಡಿರೋದು 333 rupees. ನೆಕ್ಸ್ಟ್ ಬ್ಲೌಸ್ ಯಾವ ತರ ಇದೆ ಅಂತ ನೋಡೋಣ. ಇದು ನಿಮ್ಗೆ ಬ್ರೈಟ್ ರೆಡ್ ಕಲರ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಬ್ಲೌಸ್. ಇದು ಸಿಕ್ಕಾಪಟ್ಟ ಅಂದ್ರೆ ಸಿಕ್ಕಾಪಟ್ಟ ಇಷ್ಟ ಆಯ್ತು ನನ್ಗೆ. ನೋಡಿ
ಸ್ಲೀವ್ಸ್ ನಿಮ್ಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರ್ತಾ ಇದೆ. ಆಮೇಲೆ ಇದು ನಿಮ್ಗೆ ಎಲ್ಬೋ ಲೆಂತ್ ಗಿಂತ ಸ್ವಲ್ಪ ಮುಂದೆ ಬರ್ತಿದೆ. ಹಾಗೆ ಫ್ರಂಟ್ ನೆಕ್ ನೋಡಿ ಈ ತರ ಇದೆ, ಬ್ಯೂಟಿಫುಲ್ ಆಗಿದೆ. ಫ್ರಂಟ್ ಹುಕ್ ಆಗಿರುತ್ತೆ ಇದು. ಹಾಗೆ ಇದಕ್ಕೆ ನಿಮ್ಗೆ ಪ್ಯಾಡೆಡ್ ಆಗಿರುತ್ತೆ, ಪ್ಯಾಡೆಡ್ ಬ್ಲೌಸ್ ಇದು ನೋಡಿ. ಸ್ಲೀವ್ಸ್ ಈ ತರ ಇದೆ. ಹಾಗೆ ಇದಕ್ಕೆ ಮೈನ್ ಹೈಲೈಟ್ ಈ ಬ್ಯಾಕ್ ನೆಕ್ ಅಂತ ಹೇಳ್ಬೋದು. ಎಂತ ಬ್ಯೂಟಿಫುಲ್ ಆಗಿದೆ ನೋಡಿ. ನನಗೆ ಹೇಳ್ಬೇಕು ಅಂದ್ರೆ ಪರ್ಸನಲಿ ನನ್ಗೆ ಇದರ ಬ್ಯಾಕ್ ಡಿಸೈನ್ ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ನೋಡ್ಬೋದು, ಯಾರಿಗೆಲ್ಲ ತುಂಬಾ ಡೀಪ್ ಹಾಕಕ್ ಇಷ್ಟ ಇಲ್ಲ ಅಂತವ್ರು ಈ ತರ ನೋಡ್ಕೋಬಹುದು, ವೇರ್ ಮಾಡಬಹುದು. ಸಖತ್ತಾಗಿರುತ್ತೆ ಮಾತ್ರ ನೋಡಿ. ಮತ್ತೆ ಇದು ರೆಡ್ ಕಲರ್ ಬ್ಲೌಸ್ ಆಗಿರೋದ್ರಿಂದ ತುಂಬಾ ಸೀರೆಗಳ ಜೊತೆ ಕಾಂಟ್ರಾಸ್ಟಿಂಗ್ ಆಗಿ ನಾವು ಬ್ಲೌಸ್ ವೇರ್ ಮಾಡ್ಕೊಳ್ಬಹುದಲ್ಲ. ಸೊ ಯೂಸ್ ಆಗತ್ತೆ, ಒಂದ್ಸಲ ತಗೊಂಡ್ಬಿಟ್ರೆ ತುಂಬಾ ಸಲ ಯೂಸ್ ಆಗುತ್ತೆ. ಇದು ಸಖತ್ತಾಗಿದೆ ಮಾತ್ರ ನೋಡಿ. ಇದ್ರಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ವರ್ಕ್ ಎಲ್ಲ, ಇಂಥ ಸಖತ್ ಅಂದ್ರೆ ಸಖತ್ ಬ್ಯೂಟಿಫುಲ್ ಆಗಿದೆ ಈ ಬ್ಲೌಸ್. ಇಂಥದ್ದೆಲ್ಲ ನೀವು ಹೊರಗಡೆ ಹೊಲ್ಸ್ಕೊಳ್ಬೇಕು ಅಂದ್ರೆ ಆರಾಮಾಗಿ ಒಂದು 3000 ಅಬವ್ ಹೇಳ್ತಾರೆ. ಬಟ್ ಇಲ್ಲಿ ನಂಗೆ ಮೀಶೋದಲ್ಲಿ ಜಸ್ಟ್ 628 ರುಪೀಸ್ಗೆ ಸಿಕ್ಕಿದೆ ಆನ್ಲೈನ್ ಪೇಮೆಂಟ್ ಮಾಡಿದಾಗ. ಸಖತ್ತಾಗಿದೆ ನೋಡಿ, ಖಂಡಿತವಾಗಿ ಒಂದು ವರ್ತ್ ಬೈ ಅಂತಾನೆ ಹೇಳ್ತೀನಿ. ಓವರ್ ಆಲ್ ಇದು ಕೂಡ ಒಂದು ಬ್ಯೂಟಿಫುಲ್ ಬ್ಲೌಸ್. ಬನ್ನಿ ಇವತ್ತಿನ ಫೈನಲ್ ಬ್ಲೌಸ್ ಹೇಗಿದೆ ಅಂತ ನೋಡೋಣ. ಇದು ನನಗೆ ಸಖತ್ ಅಂದ್ರೆ ಸಖತ್ ಇಷ್ಟ ಆಗಿರೋದು. ಪ್ರತಿ ಸರಿ ಹಾಗೇನೆ ನನ್ನ ಫೇವರೇಟ್ ಅನ್ನ ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇದು ನಿಮ್ಗೆ ಹಾಲ್ಟರ್ ನೆಕ್ ಆಗಿರುತ್ತೆ. ಇತ್ತೀಚೆಗೆ ತುಂಬಾ 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 ಟ್ರೆಂಡ್ ಅಲ್ಲಿ ಇರುವಂತದ್ದು. ಸೊ ಇದು ನಿಮ್ಗೆ ಫ್ರಂಟ್ ಪೋರ್ಷನ್ ಈ ತರ ಇದೆ. ಮತ್ತೆ ಇದು ನಿಮ್ಗೆ ಪ್ಯಾಡೆಡ್ ಬ್ಲೌಸ್ ಆಗಿರುತ್ತೆ. ಸೊ ಇದು ನೋಡಿ, ಇದು ಫ್ರಂಟ್ ಟೈಯಿಂಗ್ ಅಂದ್ರೆ ಇದು ಇಲ್ಲಿ ನಮ್ಗೆ 2 ಕಡೆ ಟೈಯಿಂಗ್ ಕೊಟ್ಟಿದ್ದಾರೆ. ಇದು ಫ್ರಂಟ್ ಸೈಡ್ ಕಾಣಿಸ್ತಿದೆಯಲ್ಲ, ಇದನ್ನ ನಾವು ಕತ್ಗೆ ಹೀಗೆ ಟೈ ಮಾಡ್ಕೊಳ್ಳೋದು, ಆ ತರದ್ದು ಇದಕ್ಕೆ ಟೈಯಿಂಗ್ ಕೊಟ್ಟಿರೋದು. ಹಾಗೆ ಫ್ರಂಟ್ ಟೈಯಿಂಗ್ ಅಷ್ಟೇ ಅಲ್ಲದೇನೆ ನಿಮ್ಗೆ ಬ್ಯಾಕ್ ಸೈಡ್ ಕೂಡ ಟೈಯಿಂಗ್ ಕೊಟ್ಟಿದ್ದಾರೆ. ಸೊ ನೋಡಿ, ಇದು ನಿಮ್ಗೆ ಬ್ಯಾಕ್ ಪೋರ್ಷನ್ ಬರ್ತಾ ಇದೆ. ಬ್ಯಾಕ್ ಹುಕ್ ಆಗಿರುತ್ತೆ ಇದು, ಕಾಣಿಸ್ತಿದೆಯಲ್ಲ. ಮತ್ತೆ ಮಟೀರಿಯಲ್ ಒಳ್ಳೆ ಸಾಫ್ಟ್ ಬಾಂಧನಿ ಮೆಟೀರಿಯಲ್ ಗೊತ್ತಿರ್ಬೋದು. ಅಜ್ರಕ್ ಮತ್ತೆ ಜೈಪುರಿ ಕಾಟನ್ ಎಲ್ಲ ಇರುತ್ತಲ್ಲ ಆ ತರ ಸಾಫ್ಟ್ ಕಾಟನ್ ಅಲ್ಲಿ ಬಂದಿರುವಂತದ್ದು. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕಲರ್ ಹೋಗಬಹುದೇನೋ ವಾಶ್ ಮಾಡಿದ ನಂತರ, ಯಾಕಂದ್ರೆ ನಾನಿನ್ನು ವಾಶ್ ಮಾಡಿ ನೋಡಿದ್ದಲ್ಲ ಇದು. ಸ್ವಲ್ಪ ಬ್ಲಾಕ್ ಕಲರ್ ಹೋಗುತ್ತೇನೋ ಅಂತ ಅನ್ಸುತ್ತೆ. ಬಟ್ ಪ್ರಿಂಟ್ ನಿಂತ್ಕೊಳ್ಳುತ್ತೆ ಮೋಸ್ಟ್ಲಿ. ನೋಡಿ ಈ ತರ ಇದೆ, ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ನಿಮ್ಗೆ ಎಲ್ಬೋ ಲೆಂತ್ ವರೆಗೆ ಸ್ಲೀವ್ಸ್ ಬರ್ತಾ ಇದೆ. ಸೊ ಒಂದು ಇತ್ತೀಚಿನ ಡಿಫ್ರೆಂಟ್ ಡಿಸೈನ್ ಮತ್ತೆ ಟ್ರೆಂಡ್ ಅಲ್ಲಿ ಇರುವಂತಹ ಒಂದು ಪ್ಯಾಟರ್ನ್. ಫ್ರಂಟ್ ನಿಮ್ಗೆ ಕಾಣಿಸ್ತು ಅಂತ ಅನ್ಕೊಳ್ತೀನಿ. ನೋಡಿ ಈ ತರ ಇದೆ ಫ್ರಂಟ್ ಪಾರ್ಟ್, ಕಾಣಿಸ್ತಿದೆಯಲ್ಲ, ಸಖತ್ತಾಗಿದೆ ಇದು. ಸೊ ಈ ಬ್ಲೌಸ್ಗೆ ನಾನು ಪೇ ಮಾಡಿರೋದು 331 ರುಪೀಸ್. ಸೊ ಇವತ್ತಿನ ಕಲೆಕ್ಷನ್ ಅಲ್ಲಿ ನಾನು ನಿಮ್ಗೆ ತೋರಿಸಿದ್ರಲ್ಲಿ ಮೇ ಬಿ 450 to 500 ರೇಂಜ್ ನಿಮ್ಗೆ ಹೈಯೆಸ್ಟ್. ಉಳಿದೆಲ್ಲವೂ ವಿದಿನ್ ದಟ್ ರೇಂಜ್ ಅಲ್ಲಿ ನಾನು ತೋರಿಸಿದ್ದೀನಿ. ಸೊ ಇನ್ನು ಜಾಸ್ತಿ ಬಜೆಟ್ ಇನ್ ಬ್ಲೌಸ್ ಅನ್ನ ಮೇ ಬಿ ನೆಕ್ಸ್ಟ್ ಕಲೆಕ್ಷನ್ ಹಾಲ್ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ಇದಿಷ್ಟು ಬಂದಿದೆ, ಅಂದ್ರೆ ಡೆಲಿವರ್ ಆಗಿದೆ. ಸೊ ಇದನ್ನ ತಕ್ಷಣ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿ ಪೋಸ್ಟ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಕಲೆಕ್ಷನ್ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಎಲ್ಲಾ ಬ್ಲೌಸ್ ಗಳ ಲಿಂಕ್ ಅನ್ನ ನಾನು ನಿಮ್ಗೆ ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಅಲ್ಲಿ ಚೆಕ್ ಮಾಡಿ, ಇಂಟ್ರೆಸ್ಟ್ ಇದ್ದವರು ಬೈ ಮಾಡಿ. ಸೊ ನಮ್ಮ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ 3 ಕಡೆನೂ ಫಾಲೋ ಮಾಡಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.